ಬೆಂಡೆಕಾಯಿಯನ್ನು ನೀರಲ್ಲಿ ನೆನೆಸಿಟ್ಟು ಅದರ ನೀರನ್ನು ಪ್ರತಿದಿನ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳದಾವ ಅಂಥೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರು ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿ ನೋಡಿರಿ, ಅಂದ್ರೆ ನಿಮಗೆ ಬೆಂಡೆಕಾಯಿ ಸೇವನೆಯಿಂದ ಏನೆಲ್ಲ ಪ್ರಯೋಜನ ಐತೆ ಅಂತ ಗೊತ್ತಾಗ್ತೈತಿ. ನಮಸ್ತೆ, ನಾನು ನಿಮ್ಮ ಶ್ರೀತೇಜ್ ಕನ್ನಡ ಲಾಗ್ಸ್ಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ವಿಡಿಯೋದ ಮುಖಾಂತರ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೊಳ್ತಿದ್ದೀನಪ್ಪ ಅಂತಂದ್ರೆ, ಬೆಂಡೆಕಾಯಿಯಿಂದ ಏನೆಲ್ಲ ಪ್ರಯೋಜನ ಅದಾವೆ ನಮ್ಮ ದೇಹಕ್ಕೆ, ಅದರಿಂದ ಏನೆಲ್ಲ ಆರೋಗ್ಯಕರ ಅಂಶಗಳದಾವು. ಹೌದು, ಬೆಂಡೆಕಾಯಿ ಅಂತಂದ್ರೆ ಒಂದಷ್ಟು ಜನ ಬೇಡಪ್ಪ ಅದೇನು ಲೋಳೆ ಥರ ಇರುತ್ತೆ, ಅದು ತಿನ್ನೋದೇ ಬೇಡ, ಅದಂದ್ರೆ ನಮಗೆ ಇಷ್ಟನೇ ಇಲ್ಲ ಅಂತ ಹೋಗೋರಿಗೆಲ್ಲ ಇದೊಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ತೀನಿ ರೀ. ಸೊ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಇದರಿಂದ ನಿಮಗೆ ಗೊತ್ತಾಗತ್ತೆ ಬೆಂಡೆಕಾಯಲ್ಲಿ ಏನೆಲ್ಲ ಅಂಶಗಳಿದಾವೆ, ಏನೆಲ್ಲ ಪ್ರಯೋಜನಗಳಿದಾವೆ, ಏನೆಲ್ಲ ಹೆಲ್ದಿ ಟಿಪ್ಸ್ ಅದಾವೆ ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ. ಸೊ ಯಾರು ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಇದರಿಂದ ಏನು ಪ್ರಯೋಜನ ಐತಿ ಅಂತ ನಿಮ್ಗೆ ತಿಳಿತೈತಿ. ನಮ್ಮ ದೇಹಕ್ಕೆ ಏನಾಗ್ತಿತ್ತಪ್ಪ ಅಂತಂದ್ರೆ ನೋಡಿರಿ, ನಾವು ಬೆಂಡೆಕಾಯಿ ತೊಗೊಂಡಿನಿ, 3 ಬೆಂಡೆಕಾಯಿ, ಅದನ್ನು 2 ಭಾಗ ಕಟ್ ಮಾಡ್ಕೊಂಡಿನಿ. ನಾನೀಗ ಕಾಣಿಸ್ತಿದೆ ನಿಮಗೆ, 2 ಭಾಗ ಕಟ್ ಮಾಡ್ಕೊಂಡಿನಿ. ನಿಮಗೆ 3 ಬೇಡ ಅಥವಾ 4 ಬೇಕು ಅಂತಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೆಂಡೆಕಾಯಿ ತೊಗೊಂಡು ಅದನ್ನು ಈ ಥರ ಕಟ್ ಮಾಡ್ಕೊಡ್ರಿ. ಈ ಥರ ನಿಮಗೆ ಬೇಡ ಅನಿಸಿದ್ರು ಏನು ಮಾಡಿರಿ, ಚಿಕ್ಕದಾಗಿ ಅಥವಾ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ರಿ. ಇದನ್ನು ಕಟ್ ಮಾಡಿ ಇಟ್ಕೊಳ್ರಿ. ಇದರಿಂದ ಭಾಳ ಹೆಲ್ತಿಗೆ ಯೂಸ್ ಐತ್ರಿ. ಸೊ ಒಂದಷ್ಟು ಜನ ಏನು ಮಾಡ್ತಾರೆ, ಬೆಂಡೆಕಾಯಿ ಲೋಳೆ ಥರ ಇರ್ತೈತೆ, ಅದನ್ನೇನು ತಿನ್ನೋದು ಬಿಡಪ್ಪ, ಅದನ್ನೇನು ಪಲ್ಯ ಮಾಡೋದು ಅಂತಿರ್ತಾರೆ. ಸೊ ಈ ಥರ ನೀವು ಒಂದು ಬೆಂಡೆಕಾಯಿ ಟಿಪ್ಸ್ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ದೇಹಕ್ಕೆ ಒಳ್ಳೇದೈತಿ. ನಾನೀಗ ಬೆಂಡೆಕಾಯಿ ಕಟ್ ಮಾಡ್ಕೊಂಡು ಒಂದು ಗ್ಲಾಸ್ ಒಳಗೆ ನೀರು ತೊಗೊಂಡಾನಿ. ಆ ನೀರೊಳಗೆ ಈ ಬೆಂಡೆಕಾಯಿನ ಹಾಕಿದ್ದೀನಿ. ನೀವು ಇದೇ ಥರ ಒಂದು ಗ್ಲಾಸ್ ಒಳಗೆ ನೀರು ತೊಗೊರಿ, ಅಥವಾ ನೀವು ಬೌಲ್ ಬೇಕಾದರೂ ತೊಗೊರಿ, ಸಣ್ಣ ಪೀಸ್ ಕಟ್ ಮಾಡ್ಕೊಬೇಕಾದ್ರೂ ಅದ್ರೊಳಗೆ ಹಾಕ್ಕೊಳ್ರಿ. ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡು ನೀರೊಳಗೆ ಹಾಕಿದ್ದೀನಿ ನೋಡ್ರಿ. ಒಂದು ಗ್ಲಾಸ್ ನೀರೊಳಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಡ್ರಿ. ಇದನ್ನು ನೀವು ರಾತ್ರಿ ನೆನೆಸಿಡ್ಬೇಕ್ರಿ, ಮಾರ್ನಿಂಗ್ ಕುಡಿಬೇಕು. ಮಾರ್ನಿಂಗ್ ಎದ್ದ ಈ ನೀರು ಕುಡಿಯೋದ್ರಿಂದ ನಿಮಗೆಲ್ಲ ಏನೇನು ಯೂಸಸ್ ಅದಾವೆ ಅಂದ್ರೆ, ಇದರಿಂದ ಏನೆಲ್ಲ ನಿಮ್ಮ ಪ್ರಯೋಜನಗಳದಾವೆ ಅಂತ ತಿಳಿಯೋಣೀಗ. ಸೊ ನೀವು ಬೆಳಗ್ಗೆ ಎದ್ದು ಈ ನೀರು ಕುಡಿಯೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಸಮಸ್ಯೆ ನಿವಾರಣೆ ಆಗ್ತೈತೆ ನೋಡಿರಿ. ಮತ್ತು ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇದ್ರೆ ಅದೆಲ್ಲ ಕಡಿಮೆ ಆಗ್ತೈತಿ. ನಿಮ್ಮ ಕಣ್ಣಿನ ದೃಷ್ಟಿ ಸಮಸ್ಯೆ ಏನಾದರೂ ಇದ್ರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗ್ತೈತೆ ನೋಡಿರಿ. ಅದೇ ರೀತಿ ನಿಮ್ಮ ಕರಳಿನ ಕ್ಯಾನ್ಸರ್ ಇತ್ತಪ್ಪ ಅಂತಂದ್ರೆ ಅದು ಕೂಡ ಏನು ಮಾಡ್ತೈತಿ, ಇದು ತಡೆಗಟ್ಟಕ್ಕೆ ನೆರವಾಗ್ತೈತೆ ರೀ. ಅದ್ರ ಜೊತೆಗೆ ರಕ್ತಹೀನತೆ ಇತ್ತಪ್ಪ ಅಂತಂದ್ರೆ ನಮ್ಮ ರಕ್ತಹೀನತೆಯನ್ನು ತಡೆಗಟ್ತದೆ ನೋಡ್ರಿ. ಇದು ರಕ್ತಹೀನತೆ ಒಳಗೆ ಪಾಲಿಕ್ ಆಮ್ಲ ಮತ್ತು ವಿಟಮಿನ್ ಕೆ ಇರೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ತದೆ ರೀ ಇದು. ನೆಕ್ಸ್ಟ್ ನಮ್ಮ ಹೃದಯಕ್ಕೆ ಏನಾದರೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇತ್ತು ಅಂತಂದ್ರೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ನಮ್ಮ ಹೃದಯದ ಕಾಯಿಲೆಯನ್ನು ನಿವಾರಣೆ ಮಾಡ್ತದೆ ನೋಡ್ರಿ ಈ ಬೆಂಡೆಕಾಯಿ. ಅದ್ರ ಜೊತೆಗೆ ಈಗ ರಕ್ತನಾಳದೊಳಗೆ ಏನಾದರೂ ಹೆಚ್ಚಿಗೆ ಶುಗರ್ ನಿಮಗೆ ಸೇರ್ಕೊಂಡಿತ್ತಪ್ಪ ಅಂತಂದ್ರೆ ಅದನ್ನು ತಡೆಗಟ್ಟೊಳಗೆ ಈ ಬೆಂಡೆಕಾಯಿ ಸಹಾಯಕೈತೆ ನೋಡ್ರಿ. ನಿಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿರಲು ಸಹಾಯಕೈತೆ ನೋಡ್ರಿ ಈ ಬೆಂಡೆಕಾಯಿ. ಸೊ ನಾನು ಇದನ್ನು ರಾತ್ರಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ರೀ, ಒಂದು ಪ್ಲೇಟ್ ಮುಚ್ಚಿಟ್ಟು ರಾತ್ರಿ ಎಲ್ಲ ರೆಡಿ ಮಾಡಿಟ್ಟು ಮಲ್ಕೊಂಡಿದ್ದೆ. ಮಾರ್ನಿಂಗ್ ಎದ್ದ ತಕ್ಷಣ ಈ ವಿಡಿಯೋನ ಶೇರ್ ಮಾಡಕತ್ತೀನಿ ನಿಮ್ಮ ಜೊತೆಗೆ. ಇದು ಮಾರ್ನಿಂಗ್ ವಿಡಿಯೋ. ಬೆಂಡೆಕಾಯಿ ಎಲ್ಲ ಅದರೊಳಗೆ ತನ್ನೊಳಗಿರೋ ಅಂಶಗಳನ್ನು ಅದರೊಳಗೆ ಬಿಟ್ಟಿರ್ತೈತೆ ರೀ. ಇದ್ರೊಳಗೆ ಹೆಚ್ಚಿನ ಏನ್ರಿ ನಾರಿನ ಅಂಶ ಇರ್ತೈತೆ ರೀ. ಮಧುಮೇಹ ನಿವಾರಣೆ ಮಾಡ್ತೈತೆ ರೀ. ಆಮ್ಯಾಗ ನಿಮ್ಗೆ ಕಣ್ಣಿನ ಸುತ್ತ ಏನಾದರೂ ಸಮಸ್ಯೆ ಇತ್ತಪ್ಪ ಅಥವಾ ದೃಷ್ಟಿ ದೋಷ ಇದ್ರೆ ಅದನ್ನು ನಿವಾರಣೆ ಮಾಡ್ತೈತೆ ರೀ. ನೋಡಿರಿ ಈ ಥರ ಜೆಲ್ ಟೈಪ್, ಅದರ ಜೆಲ್ಲೆಲ್ಲ ಅದರ ಲೋಳೆ ಥರ ಅಂತಿರಲ್ಲ ಅದನ್ನೆಲ್ಲ ಅದು ತನ್ನ ನೀರೊಳಗೆಲ್ಲ ಬಿಟ್ಟಿರ್ತೈತೆ ರೀ. ಅದು ನೋಡಿರಿ ಕಾಣಿಸಕತ್ತೈತಿ ನಿಮಗೆ, ಎಲ್ಲ ನೀರೊಳಗೆ ಬಿಟ್ಟೈತಿ. ಸೊ ಇದನ್ನು ನೀವು ಏನು ಮಾಡಬೇಕು, ಪ್ರತಿದಿನ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೆ ಕುಡಿಬೇಕು ರೀ. ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ನಿಮಗೆ ಸಕ್ಕರೆ ಕಾಯಿಲೆ ಅಂತ ಬರೋದೇ ಇಲ್ಲ. ಸಕ್ಕರೆ ಕಾಯಿಲೆ ಬಂದ್ರೂ ಅದನ್ನು ನಿವಾರಣೆ ಮಾಡ್ತೈತಿ, ತಡೆಗಟ್ಟುವ ಶಕ್ತಿ ಇದ್ರೊಳಗೆ ಐತ್ರಿ ಬೆಂಡೆಕಾಯಿ ನೀರಿನೊಳಗೆ. ನೀವು ಹಂಗೆ ಪಲ್ಯ ಮಾಡ್ತಿಂದ್ರೆ ಅದರ ಅಂಶ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಈ ಥರ ನೀವು ರಾತ್ರಿ ಬೆಂಡೆಕಾಯಿ ಹೆಂಚಿ ನೀರೊಳಗೆ ನೆನೆಸಿಟ್ಟು ಮಾರ್ನಿಂಗ್ ಎದ್ದು ಕುಡಿಯೋದ್ರಿಂದ ನಿಮಗೆಲ್ಲ ಬೇಕಾದ ಪ್ರಯೋಜನಗಳೈತ್ರಿ. ಇದರಿಂದ ಮಲಬದ್ಧತೆ ನಿವಾರಣೆ ಆಗ್ತೈತೆ ನೋಡ್ರಿ. ಆಮ್ಯಾಗ ರಕ್ತದೊತ್ತಡ ಇತ್ತಂದ್ರೆ ಅದು ಕಡಿಮೆ ಆಗ್ತೈತಿ. ಆಮೇಲೆ ನೀವು ದಪ್ಪ ಇದ್ದಿರಿ ಅಂತಂದ್ರೆ ನಿಮ್ಮ ತೂಕ ಇಳಿಸೋಕ್ಕೂ ಸಹಾಯ ಆಗ್ತೈತೆ ರೀ. ನೋಡ್ರಿ ಎಲ್ಲ ಲೋಳೆ ಟೈಪ್ ಬರಾಕತ್ತೈತಿ, ಗೊತ್ತಾಗತೈತಿ ಅನ್ಕೊಡ್ತೀನಿ ನಾನು ನಿಮ್ಗೆ. ಲೋಳೆ ಬರಾಕತ್ತೈತಿ, ಅದನ್ನು ನೀವು ಮಾರ್ನಿಂಗ್ ಎದ್ದ ತಕ್ಷಣ ಕುಡಿಬೇಕು. ಪ್ರತಿದಿನ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಅನುಕೂಲ ಐತೆ ನೋಡ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮರಿಲಾರ್ದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮಗೆ ಇದರಿಂದ ಬೆನಿಫಿಟ್ಸ್ ಐತಿ. ಸೊ ಬೆಂಡೆಕಾಯನ್ನು ಎಸಿಬೇಡ್ರಿ. ಆಮ್ಯಾಗ ಪಲ್ಯ ಮಾಡಿನೂ ನೀವು ತಿನ್ಬೋದು. ಈ ಥರ ಮಾಡಿ ಕುಡಿಯೋದ್ರಿಂದ ಅಗದಿ ಚಲೋ ಐತೆ ನೋಡ್ರಿ. ದಪ್ಪ ಇದ್ದವ್ರಿಗೆ
ಹೇಳಿ ಮಾಡಿಸಿದ ಜೋಡಿ ರೀ ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ, ನಿಮಗೆ ಇದ್ರ ಬೆನಿಫಿಟ್ಸಾಗಿ ಗೊತ್ತಾಗ್ತೈತಿ. ಸೊ ಈ ಥರ ನೀವು ಮಾಡಿದ ಮೇಲೆ ನಿಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆ ಆಗಿತ್ತಪ್ಪ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮರಿಲಾರ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನಾನು ನಿಮ್ಮ ಜೊತೆಗೆ ಮತ್ತು ಇದೇ ಥರ ಇನ್ನೊಂದು ಟಿಪ್ಸ್ ಜೊತೆಗೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ. ಸೊ ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ಸೊ ಖುಷಿಯಾಗಿರೋಣ ಎಲ್ಲರೂ. ಅಲ್ಲಿ ತನಕ ಟೇಕ್ ಕೇರ್ ರೀ. ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ರೀ.